ನಮಸ್ಕಾರ ಎಲ್ರಿಗೂ. ICC ಮೆನ್ಸ್ T20 ವರ್ಲ್ಡ್ ಕಪ್ನ ವೆಸ್ಟ್ ಇಂಡೀಸ್ ವರ್ಸಸ್ ನೇಪಾಳ್ 25ನೇ ಮ್ಯಾಚ್ ಗ್ರೂಪ್ ಸಿ ಹೈಲೈಟ್ಸ್ಗೆ ಸ್ವಾಗತ. ಇವತ್ತು ಈ ಮ್ಯಾಚ್ ವಾಂಖೆಡೆ ಸ್ಟೇಡಿಯಂ ಮುಂಬೈಲಿ ನಡೀತು. ಹಾಗೆ ವೆಸ್ಟ್ ಇಂಡೀಸ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ತೊಗೊಂಡ್ರು. ಯೂಶ್ವಲಿ ಮುಂಬೈ ಗ್ರೌಂಡಲ್ಲಿ ಯಾರೇ ಟಾಸ್ ವಿನ್ ಅವರು ಚೇಸಿಂಗೇ ತೊಗೊತಾರೆ. ಇನ್ನು ಬ್ಯಾಟಿಂಗ್ ಬಂದ ನೇಪಾಳ ಅವರು 20 ಓವರ್ಗಳಲ್ಲಿ ಕೇವಲ 133 ರನ್ ಗಳಿಸಿದ್ರು, 8 ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು. ಯಾರಿಂದನೂ ಅಷ್ಟೊಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಓನ್ಲಿ ಫೋರ್ತ್ ಬ್ಯಾಟ್ಸ್ಮನ್ ಆದ ದೀಪೇಂದ್ರ ಸಿಂಗ್ ಅಯ್ಯರ್ ಅವರು 47 ಬಾಲಿಗೆ 58 ರನ್ ಹೊಡೆದ್ರು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ರನ್ ಬಂದಿಲ್ಲ. ಕೊನೆಯದಾಗಿ ಸೋಂಪಲ್ ಕಾಂಪಿ ಅವರು 15 ಬಾಲಿಗೆ 26 ರನ್ ಹೊಡೆದ್ರು. ಅದು ಬಿಟ್ಟರೆ ಬೇರೆ ಯಾರಿಂದನೂ 20 ರನ್ಗಿಂತ ಮೇಲೆ ರನ್ನೇ ಬಂದಿಲ್ಲ. ಸೊ ಇದರಿಂದ ಕೇವಲ 133 ರನ್ ಅಷ್ಟೇ ಗಳಿಸಲು ಶಕ್ತ ಆಯಿತು ನೇಪಾಳ ಅವರು. ಇನ್ನು ಬಾಲಿಂಗ್ನಲ್ಲಿ ಜೇಸನ್ ಹೋಲ್ಡರ್ ಅವರು 4 ಓವರಿಗೆ 27 ರನ್ ಕೊಟ್ಟು 4 ವಿಕೆಟ್ ತಗೊಂಡ್ರು. ಈ ಒಂದು ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಜೇಸನ್ ಹೋಲ್ಡರ್ ಒಂದು ಒಳ್ಳೆ ಆಲ್ರೌಂಡರ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವೆಸ್ಟ್ ಇಂಡೀಸ್ಗೆ. ಒಳ್ಳೆ ಫಾರ್ಮಲ್ ಕೂಡ ಇದ್ದಾರೆ. ಇನ್ನು ಶಮೀರ್ ಜೋಸೆಫ್, ಮ್ಯಾಥ್ಯೂ ಫೋರ್ಡ್, ಅಖಿಲ್ ಹುಸೇನ್ ಹಾಗೆ ರೋಸ್ಟನ್ ಚೇಸ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು. ವೆಸ್ಟ್ ಇಂಡೀಸ್ ಅವರು 15.2 ಓವರ್ಗಳಲ್ಲಿ 1 ವಿಕೆಟ್ ಕಳ್ಕೊಂಡು 134 ರನ್ ಹೊಡೆದು ಈ ಮ್ಯಾಚಿನ 9 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿ ಸೂಪರ್ 8ಗೆ ಕ್ವಾಲಿಫೈ ಆದರು. ಬ್ರ್ಯಾಂಡನ್ ಕಿಂಗ್ ಅವರು 17 ಬಾಲಿಗೆ 22 ರನ್ ಹೊಡೆದು ಔಟ್ ಆದರು. ಅದೇ ನೆಕ್ಸ್ಟ್ ಬಂದ ಶೈ ಹೋಪ್ 44 ಬಾಲಿಗೆ 61 ನಾಟ್ಔಟ್. ಶಿಮರ್ ಹೆಟ್ಮೇಯರ್ ಅವರು 32 ಬಾಲಿಗೆ 46 ನಾಟ್ಔಟ್ ಆಗದೆ ಈ ಮ್ಯಾಚನ್ನು ಗೆಲ್ಲಿಸ್ತು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ನಂದನ್ ಯಾದವ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಮ್ಯಾಚ್ ಪೂರ್ತಿ ನೋಡೋದಾದರೆ ವೆಸ್ಟ್ ಇಂಡೀಸ್ ಪರನೇ ಇತ್ತು ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ಒಳ್ಳೆಯ ಪ್ರದರ್ಶನ ಕೂಡ ಕೊಡ್ತಾ ಇದೆ. ಇನ್ನು ಮುಂಬೈಲಿ ಅವರು 5 ಮ್ಯಾಚ್ ಆಡಿದ್ದಾರೆ ಅಂತ ಮಾಡ್ತೀನಿ. ICC T20 ವರ್ಲ್ಡ್ ಕಪ್ನಲ್ಲಿ 5ಕ್ಕೆ 5 ವಿನ್ ಆಗಿದ್ದಾರೆ. 5 ಅಥವಾ 4 ಆಡಿದ್ದಾರೆ, ಅಷ್ಟಕ್ಕಷ್ಟು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಒಂದು ಮುಂಬೈ ಫೇವ್ರೆಟ್ ಗ್ರೌಂಡ್ ಅಂತಲೇ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ 3ಕ್ಕೆ 3 ವಿನ್ ಆಗಿ 6 ಪಾಯಿಂಟ್ಸ್ ತೊಗೊಂಡು ಕ್ವಾಲಿಫೈ ಆದರು. ನೇಪಾಳ ಕೂಡ 3ಕ್ಕೆ 3 ಸೋತು ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಇಟಲಿ ಇನ್ನೂ ಈ ಗ್ರೂಪಲ್ಲಿ ಒಂದು ಜೀವಂತವಾಗಿದೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಕ್ವಾಲಿಫೈ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್, ಯಾಕಂದರೆ ಅವ್ರಿಗೆ ಲಾಸ್ಟ್ ಮ್ಯಾಚು ಇಟಲಿ ಮೇಲಿದೆ. ಮೇಲ್ನೋಟಕ್ಕೆ ಇಂಗ್ಲೆಂಡೇ ಫೇವ್ರೇಟ್ ಗೆಲ್ಲೋದು ಅಂತ ಹೇಳ್ಬೋದು. ಇದಿಷ್ಟು ಈ ಪಂದ್ಯದ ಒಂದು ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.